ಜೂನ್ ಜುಲೈ ಕಳೆದರೂ ರಾಜ್ಯದಲ್ಲಿ ಮುಂಗಾರು ತೀವ್ರಗೊಂಡಿರಲಿಲ್ಲ. ಮಳೆಗಾಗಿ ಕಾದು ಕಾದು ಸುಸ್ತಾದ ಜನತೆಗೆ ಇದೀಗ ವರುಣ ತಂಪೆರೆಯುತ್ತಿದ್ದಾನೆ. ಅದರಲ್ಲೂ ಕಾವೇರಿ ಕೊಳ್ಳದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಿದೆ. ಇದರಿಂದಾಗಿ ಕಬಿನಿ, ಕೆಆರ್ಎಸ್ ಜಲಾಶಯಗಳು ತುಂಬುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಉಂಟಾಗಿದ್ದಂತಹ ತಮಿಳುನಾಡು ಕರ್ನಾಟಕದ ನಡುವಿನ ಕಾವೇರಿ ಸಂಕಷ್ಟ ಕೊನೆಗೊಳ್ಳುತ್ತಾ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಕರುನಾಡಿನಲ್ಲಿ ಮುಂಗಾರು ಚುರುಕು, ಕಾವೇರಿ ಕೊಳ್ಳದಲ್ಲಿ ಭೋರ್ಗರೆದ ಮಳೆ. ಕಾವೇರಿಗೆ ಜೀವಕಳೆ, ಕಾವೇರಿ ಕಂಟಕ ಕೊನೆಯಾಗುತ್ತಾ ಕೊನೆಗೂ ಕಾವೇರಿ ದಯೆ ತೋರಿದ್ದಾಳೆ. ಕಾವೇರಿ ನದಿ ಪಾತ್ರದಲ್ಲಿ ಭಾರೀ ಮಳೆಯಾಗ್ತಿದೆ. ಕೆಲ ದಿನಗಳಿಂದ ನೀರಿಲ್ಲದೆ ಸೊರಗುತ್ತಿದ್ದ ನದಿ, ಅಣೆಕಟ್ಟೆಗಳೆಲ್ಲ ತುಂಬುತ್ತಿವೆ. ಭೀಕರ ಬರಕ್ಕೆ ತತ್ತರಿಸಿದ್ದ ಕರುನಾಡು ಈಗ ಸಂತುಷ್ಟಗೊಂಡಿದೆ. ಕರುನಾಡಿನ ರೈತರು ತುಂಬು ಖುಷಿಯಲ್ಲಿದ್ದಾರೆ. ಇದೇ ಹೊತ್ತಲ್ಲಿ ತಮಿಳುನಾಡು ಕರ್ನಾಟಕದ ನಡುವೆ ಕೆಲ ದಿನಗಳಿಂದ ಆವರಿಸಿದ್ದ ಕಾವೇರಿ ಕಂಟಕವೂ ಕೊನೆಗೊಳ್ಳುವ ಆಶಾಭಾವನೆ ಮೂಡಿದೆ. ಮಾತುಕತೆಯಲ್ಲಿ ಬಗೆಹರದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡೆದುಕೊಳ್ಳಿ. ತಮಿಳುನಾಡು ಹಕ್ಕೇನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕೇನಿದೆ, ನಮಗೆ ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ವರುಣ, ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಸೊ ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ. ಅಲ್ಲಿ ಹೋಗಿ ಅಡ್ಡಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡೋದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕೆಂದರೆ ನಾನು ನೋಡಿದೆ ಅಲ್ಲೆಲ್ಲ ಒಳೆ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡೋದಿಲ್ಲ ಅನ್ನೋದು, ಸರ್ಟಿಫಿಕೇಟ್ ಹಾಕೋದು ಯಾವುದೋ ಸಂದರ್ಭದಲ್ಲಿ. ಸೊ ಪೊಲೀಸವ್ರಿಗೂ ಹೇಳಿದ್ದೀನಿ ಹಂಗಂತ ಹೋಗಿ ಒಳ್ಳೆಯಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ ಅಂತ. ಈಗೆಲ್ಲ ನಾನು ನಿಲ್ಸೋಕ್ಕಾಯ್ತದೆ ಹೇಳಿ? ನಾನು ನಿಲ್ಸೋಕ್ಕಾಗೋದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ ಜನನ. ತುಂಬುತ್ತಿದೆ ಕಾವೇರಿ. ಮಳೆಗಾಲ ಶುರುವಾಗಿ 2 ತಿಂಗಳಾಗಿತ್ತು. ಮುಂಗಾರು ಮುಗಿದು ಹಿಂಗಾರಿನ ನಿರೀಕ್ಷೆ ಪ್ರಾರಂಭವಾಗಿತ್ತು. ಇನ್ನೇನು ಮಳೆಯೇ ಆಗಲ್ವಾ ಅಂದ್ಕೊಂಡವರ ಬಾಳಲ್ಲಿ ವರುಣದೇವ ಮಂದಹಾಸ ಮೂಡಿಸಿದ್ದಾನೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕಳೆದ 2-3 ದಿನದಿಂದ ಹುಚ್ಚೆದ್ದು ಸುರಿಯುತ್ತಿರೋ ಮಳೆ ಜನರನ್ನ ತೊಯ್ದು ತೊಪ್ಪೆಯನ್ನಾಗಿಸಿದೆ. ಇಷ್ಟು ದಿನ ಬರಿದಾಗಿದ್ದ ಹಳ್ಳಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದ್ದು ನದಿಗಳು ಭೋರ್ಗರೆಯುವುದಕ್ಕೆ ಶುರುವಾಗಿದೆ. ಇನ್ನು ಕಾವೇರಿಯ ಉಗಮಸ್ಥಾನ ಕೊಡಗು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋ ಪರಿಣಾಮ ಕಾವೇರಿ ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದ್ದು ತ್ರಿವೇಣಿ ಸಂಗಮದ ಗಾರ್ಡನ್ ಕೂಡ ಬಹುತೇಕ ನೀರಿನಿಂದ ಮುಚ್ಚಿ ಹೋಗಿದೆ. ತೊಂಬತ್ನಾಲ್ಕು ಅಡಿಗೆ ಏರಿದ ಕೆಆರ್ಎಸ್ ನೀರಿನ ಮಟ್ಟ. ಕೊಡಗು ಭಾಗದಲ್ಲಿ ವರುಣಾರ್ಭಟ ತೋರುತ್ತಿರೋದ್ರಿಂದ ಕೆಆರ್ಎಸ್ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ. ಒಳಹರಿವಿನ ಪ್ರಮಾಣ 10,504 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಒಳಹರಿವಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆ ಜಲಾಶಯದ ನೀರಿನ ಮಟ್ಟ 93.55 ಅಡಿಗೆ ಏರಿಕೆಯಾಗಿದೆ. ಕೆಲ ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆ ಒಳಹರಿವಿನಲ್ಲಿ ಭಾರೀ ಕುಸಿತವಾಗಿತ್ತು. ಇದೀಗ ಮತ್ತೆ ಒಳಹರಿವಿನಲ್ಲಿ ಹೆಚ್ಚಳವಾಗಿದ್ದು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೆಆರ್ಎಸ್ ಅಣೆಕಟ್ಟೆಯ ಶನಿವಾರದ ನೀರಿನ ಮಟ್ಟವನ್ನು ಗಮನಿಸೋದಾದರೆ ಗರಿಷ್ಠ ಮಟ್ಟ 124.80 ಅಡಿ. ಶನಿವಾರದ ನೀರಿನ ಮಟ್ಟ 93.55 ಅಡಿ. ಡ್ಯಾಂಗೆ 10,504 ಕ್ಯೂಸೆಕ್ ಒಳಹರಿವು ಇದ್ದರೆ 1,403 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಿದೆ. ಸದ್ಯ ಕೆಆರ್ಎಸ್ನಲ್ಲಿ 18.166 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹಾರಂಗಿ ಡ್ಯಾಂಗೆ 13,000 ಕ್ಯೂಸೆಕ್ ಒಳಹರಿವು. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಕೊಡಗಿನ 2 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಭಾರೀ ಮಳೆಯಾಗ್ತಿದೆ.
ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದೆ. ತ್ರಿವೇಣಿ ಸಂಗಮದ ಗಾರ್ಡನ್ ಬಹುತೇಕ ಜಲಾವೃತಗೊಂಡಿದ್ದು ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಭಾರೀ ಮಳೆಯಾಗ್ತಿದ್ದು ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನ ಪ್ರಮಾಣದಲ್ಲಿ ಭಾರೀ ಹೆಚ್ಚಳವಾಗಿದೆ. 13,000 ಕ್ಯೂಸೆಕ್ ನೀರು ನದಿಗೆ ಹರಿದು ಬರುತ್ತಿದ್ದು ನದಿ ಪಾತ್ರದ ಜನತೆ ಎಚ್ಚರ ವಹಿಸುವಂತೆ ಸೂಚನೆ ನೀಡಲಾಗಿದೆ. ತುಂಬಿದ ಕಬಿನಿ ನೀರು ಹರಿಸಲು ಸೂಚನೆ. ಇನ್ನೊಂದು ಕಡೆ ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿರೋ ಕಬಿನಿ ಜಲಾಶಯವೂ ತುಂಬುತ್ತಿದೆ. ಯಾವುದೇ ಕ್ಷಣದಲ್ಲೂ ಕಬಿನಿ ಡ್ಯಾಂನಿಂದ ನೀರು ಹೊರಹರಿಯಲಿದ್ದು ನದಿ ಪಾತ್ರದ ನಾಗರಿಕರಿಗೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ. ಕಬಿನಿ ಜಲಾಶಯದಿಂದ 8,000ದಿಂದ 10,000 ಕ್ಯೂಸೆಕ್ಸ್ ನೀರು ಬಿಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಈಗ ಒಂದು ಕಬಿನಿ ತುಂಬೋಗತ್ತೆ ಇವತ್ತು ಅಲ್ವಾ. ಹಾರಂಗಿನೂ 2 TMC ಅಷ್ಟೇ ಇರೋದು. 2 TMC ಬಂದರೆ ಅದು ತುಂಬೋಗುತ್ತೆ. ಆಮೇಲೆ ನಮಗೆ KRS ಭಾಳ 36-37% ಇದೆ ಅಷ್ಟೇ KRS ಅಲ್ಲಿ ನೀರು. ಮತ್ತು ಹೇಮಾವತಿನಲ್ಲೂ ಕೂಡ ಒಂದು 60% ನೀರಿದೆ. ಆ 2 ಡ್ಯಾಮ್ ತುಂಬಿಬಿಟ್ರೆ ಇವತ್ತೇನು ವಿವಾದ ಎದ್ದಿದೆ ಇದು ವಿವಾದ ಕರಗೋಗುತ್ತೆ. ಸ್ವಲ್ಪ ಮಳೆ ಬರಬೇಕಷ್ಟೆ ಆ ಭಾಗದಲ್ಲಿ ಮಳೆ ಬಂದರೆ ಸಮಸ್ಯೆ ಇರೋಲ್ಲ. ಮಳೆ ಬರದೇ ಇದ್ದಾಗಲೇ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗೋದು. ಹಾಗೆಯೇ ಕೆಲ ದಿನಗಳಿಂದ ರಾಜ್ಯದಲ್ಲಿ ನೀರಿಲ್ಲದೆ ಬರಗಾಲದಿಂದ ತತ್ತರಿಸಿದ್ದ ಜನತೆಗೆ ಸರ್ಕಾರಕ್ಕೂ ದೊಡ್ಡ ತಲೆನೋವು ತಪ್ಪಿದಂತಾಗಿದೆ. ಕಾವೇರಿ ನೀರು ಹರಿಸಲು CWMA ಆದೇಶವೂ ಬಂದಿದ್ದ ಕಾರಣ ರಾಜ್ಯ ಸರ್ಕಾರಕ್ಕೂ ಆತಂಕ ಉಂಟಾಗಿತ್ತು. ಕನ್ನಡ ಪರ ಸಂಘಟನೆಗಳು ಆ ಆದೇಶದ ವಿರುದ್ಧ ಪ್ರತಿಭಟನೆ ನಡೆಸಿದ್ದವು. ಆದರೆ ಈಗ ರಾಜ್ಯಾದ್ಯಂತ ವಿಶೇಷವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಭಾರೀ ಮಳೆಯಾಗ್ತಿರೋದ್ರಿಂದ ಕಾವೇರಿ ಸಂಕಷ್ಟ ಕೊನೆಯಾದಂತೆ ಕಾಣಿಸುತ್ತಿದೆ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ ಯತೀಂದ್ರಾಗಲಿ ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಹಿಡ್ಕೊಳಕ್ಕೆ ನಮಗೆ ಆಗೋದಿಲ್ಲ. ಇನ್ನೊಂದು ಗಂಟೆನೋ 1.5 ಗಂಟೆನೋ ಡ್ಯಾಮು ತುಂಬ್ತಾ ಇದೆ ಅಂತೇಳಿ ನನಗೆ ವರದಿ ಬಂದಿದೆ. ಇಡ್ಲಿಕ್ಕೆ ಸಾಧ್ಯನೇ? ಹೋರಾಟಗಾರರು ಹೋಗಲ್ಲಿ ಮಲಗ್ಲಿಕ್ಕೆ ಸಾಧ್ಯನೇ? ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶ ಮಾತ್ರವಲ್ಲ, ಇಡೀ ಕರುನಾಡಿನಾದ್ಯಂತ ಭಾರೀ ಮಳೆಯಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಸುರಿಯುತ್ತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಹಿಡಿದ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದೆ. ಇದರ ಪರಿಣಾಮ ಫಲ್ಗುಣಿ ಹಾಗೂ ನೇತ್ರಾವತಿ ನದಿ ಹುಚ್ಚೆದ್ದು ಹರಿಯುತ್ತಿದ್ದು ಸಿಕ್ಕಿದ್ದೆಲ್ಲವೂ ನದಿ ನೀರಲ್ಲಿ ಆಪೋಷಣೆ ಆಗ್ತಿದೆ. ಸವಣಾಲು ಬಳಿಯ ಮಲ್ಲರೋಡಿ ಸಂಪರ್ಕಿಸುವ ಸೇತುವೆ ಮುಳುಗಿ ಹೋಗಿದೆ. ಮಹಾಮಳೆಯ ಹೊಡೆತಕ್ಕೆ ಎದೆಯೆತ್ತರದ ನೀರು ನುಗ್ತಿದೆ. ರಸ್ತೆ ಮೇಲೆಲ್ಲ ಮಂಡಿಗಂಟ ನೀರು ಬಂದಿದ್ದು ಅಡಿಕೆ ತೋಟಗಳೆಲ್ಲ ಮುಳುಗಿ ಹೋಗಿವೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಮಳೆ ನೀರು ಕಾಣುತ್ತಿದ್ದು ಮನೆಯಿಂದ ಆಚೆ ಬರುವುದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಕಳೆದ ರಾತ್ರಿಯಿಂದ ಶಿರಸಿ ಸುತ್ತಮುತ್ತ ಮಹಾಮಳೆ ಬೀಳುತ್ತಿದೆ. ಇದರ ಪರಿಣಾಮ ಹಲವು ಬಡಾವಣೆಗಳ ಮನೆಗಳು ಜಲಾವೃತವಾಗಿವೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಬೀಳುತ್ತಿರೋ ಮಳೆ ಹಾವೇರಿ ಜನರನ್ನ ಸಂತಸದ ಕಡಲಲ್ಲಿ ತೇಲಿಸುತ್ತಿದೆ. ಇಷ್ಟು ದಿನ ಬರೀ ಬಂಡೆಗಳಿಂದ ಕಾಣುತ್ತಿದ್ದ ವರದಾ ನದಿಯ ಒಡಲು ಈಗ ಉಕ್ಕಿ ಹರಿಯುತ್ತಿದೆ. ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿರೋದ್ರಿಂದ ರೈತರು ಖುಷಿಯಾಗಿದ್ದು ಕೃಷಿ ಚಟುವಟಿಕೆ ಮತ್ತೆ ಗರಿಗೆದರಿವೆ.